ಮಲೆನಾಡಿನ ಸೊಬಗಿನ ಐಸಿರಿಯ ಮಧ್ಯೆ ಪ್ರಕೃತಿ ಸೊಬಗಿನೊಳಗೆ ಬೆರೆತು ಬಾಳುವ ಜನರು ತಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಶತಮಾನಗಳಿಂದಲೂ ಕಾಪಾಡಿಕೊಂಡು ಬಂದಿದ್ದಾರೆ. ವಿಜಯದಶಮಿ ಹಬ್ಬದಂದು ಊರಿನ ಹಿರಿಯರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಸಣ್ಣ ಗಿಡವನ್ನು ಪೂಜಿಸಿ ಅದನ್ನು ಕಡಿದು ಸಾಂಪ್ರದಾಯಬದ್ಧವಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಗಿಡದಿಂದ ತಯಾರಾಗುವ ಕೋಲಾಟದ ಕೋಲುಗಳು ಗ್ರಾಮೀಣ ಕಲಾ ಜೀವನದ ಜೀವಂತ ಸಂಕೇತವಾಗಿದೆ. ಕಡಿದು ತಂದ ಗಿಡದ ತುಂಡನ್ನು ಎಲ್ಲರೂ ಸೇರಿ ಭೂಮಿ ಹುಣ್ಣಿಮೆ ಎಂದು ಆಚರಿಸುತ್ತಾರೆ. ನಂತರ ಆ ತುಂಡಿನಿಂದ ತಯಾರಿಸಲಾದ ಕೋಲುಗಳನ್ನು ಸೀಗೆ ಹುಣ್ಣಿಮೆ ಎಂದು ಪೂಜಿಸುತ್ತಾರೆ. ಪೂಜೆಯ ನಂತರ ಗ್ರಾಮಸ್ಥರು 3 ದಿನಗಳ ಕಾಲ ಕೋಲುಗಳನ್ನು ಹಿಡಿದು ತಮ್ಮ ಗ್ರಾಮದಲ್ಲಿ ಇರುವ ಪ್ರತಿಯೊಂದು ಮನೆಗಳಿಗೆ ತೆರಳಿ ಕೋಲಾಟ ಪ್ರದರ್ಶಿಸುತ್ತಾರೆ. ಈ ಸಂದರ್ಭದಲ್ಲಿ ಮನೆ ಮನೆಗೆ ಭಕ್ತಿಯಿಂದ ಕಾಣಿಕೆಗಳು, ಧಾನ್ಯ ಮತ್ತು ಅವರಿಂದ ಆಶೀರ್ವಾದಗಳನ್ನು ಲಭಿಸುತ್ತದೆ. ಕೋಲಾಟ ಅಥವಾ ಕೋಲ್ ಹಬ್ಬ ಮಲೆನಾಡಿನ ಹೃದಯದಲ್ಲಿ ಅಡಕವಾಗಿರುವ ಸಾಂಸ್ಕೃತಿಕ ಜೀವಾಳವನ್ನು ನಮಗೆ ಸ್ಮರಿಸುತ್ತದೆ. ಕೋಲಾಟ ನೃತ್ಯವು ಈ ಸಾಂಪ್ರದಾಯಿಕ ಹೃದಯವಾಗಿದೆ. ಲಯಬದ್ಧ ತಾಳ, ಗೆಜ್ಜೆಯ ಧ್ವನಿ, ವಾದ್ಯದ ಘೋಷ ಎಲ್ಲ ಸೇರಿ ಗ್ರಾಮದೆಲ್ಲೆಡೆ ಭಕ್ತಿ ಮತ್ತು ಉತ್ಸಾಹದ ವಾತಾವರಣ ನಿರ್ಮಾಣವಾಗುತ್ತದೆ. ಊರಿನ ಗುರಿಕಾರರು ಅಥವಾ ಗುರುಗಳ ಮನೆಯಲ್ಲಿ ವಿಶೇಷ ಪೂಜಾ ವಿಧಿಗಳನ್ನು ನಡೆಸುತ್ತದೆ. ನಂತರ ದೀಪಾವಳಿ ದಿನಗಳಲ್ಲಿ ಕೋಲುಗಳನ್ನು ಬಣ್ಣದೊಂದಿಗೆ ಅಲಂಕರಿಸಿ ಹೊಸದಡಿಕೆ ದಿನದಂದು ತಮ್ಮ ತಂಡದೊಂದಿಗೆ 5 ದಿನಗಳ ಕಾಲ ಗ್ರಾಮದೆಡೆಗೆ ತೆರಳಿ ಕೋಲಾಟ ಪ್ರದರ್ಶನ ನೀಡುತ್ತಾರೆ. ರಾತ್ರಿಯ ವೇಳೆಗೆ ದೇವರ ಮಂಟಪದ ಬಳಿ ಎಲ್ಲಾ ತಂಡಗಳು ಸೇರಿ ಸಾಮೂಹಿಕ ಕೋಲಾಟ ನಡೆಸುತ್ತಾರೆ. ಗೆಜ್ಜೆಯ ಸದ್ದು, ತಾಳದ ಲಯ ಮತ್ತು ನೂರಾರು ಜನರ ಧ್ವನಿಗಳು ಹಳ್ಳಿಯನ್ನು ಜೀವಂತ ಉತ್ಸಾಹದಂತಾಗಿರುತ್ತದೆ. ಜನರು ಪ್ರಕೃತಿಯೊಂದಿಗೆ, ದೇವರೊಂದಿಗೆ ಮತ್ತು ಪರಸ್ಪರ ಬಾಂಧವ್ಯಗಳೊಂದಿಗೆ ಸಂಯೋಜಿತವಾಗಿರುವ ಈ ಹಬ್ಬವು ನಿಜಕ್ಕೂ ನಮ್ಮ ಪರಂಪರೆಯ ಅತ್ಯಮೂಲ್ಯ ಸಂಗ್ರಹವಾಗಿದೆ. ಕೋಲಾಟಗಾರರು ಬಣ್ಣದ ಬಟ್ಟೆ ಧರಿಸಿ ಕೈಯಲ್ಲಿ ಹೊಳೆಯುವ ಕೋಲುಗಳನ್ನು ಹಿಡಿದು ದೇವರ ಸಾನ್ನಿಧ್ಯದಲ್ಲಿ ನೃತ್ಯ ಮಾಡುತ್ತಾರೆ. ಪ್ರತಿಯೊಂದು ತಾಳದಲ್ಲೂ ಕೋಲುಗಳು ಪರಸ್ಪರ ಝೇಂಕಾರ ಹೊಳೆಯುತ್ತದೆ. ಹಳ್ಳಿಯ ಹಬ್ಬದ ಸಮಯವು ಕೇವಲ ಆಚರಣೆಯಷ್ಟೇ ಅಲ್ಲ, ಅದು ಹಳ್ಳಿಯ ಜನರ ಒಗ್ಗಟ್ಟು, ಸಂತೋಷ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿರುತ್ತದೆ. ಇಂತಹ ಸಂದರ್ಭಗಳಲ್ಲಿ ಗ್ರಾಮದಲ್ಲಿ ನಡೆಯುವ ಕೋಲಾಟದ ಹಬ್ಬದ ಉಲ್ಲಾಸಕ್ಕೆ ಹೊಸ ಬಣ್ಣ ತುಂಬುತ್ತದೆ. ಕಾರ್ಯಕ್ರಮದ ಅಂತ್ಯದಲ್ಲಿ ದೇವರ ಕೋಲುಗಳನ್ನು ನದಿಯಲ್ಲಿ ಅಥವಾ ಗಂಗೆಯಲ್ಲಿ ವಿಸರ್ಜಿಸಿ ಉತ್ಸವವನ್ನು ಸಮರ್ಪಕವಾಗಿ ಮುಗಿಸಲಾಗುತ್ತದೆ. ಇದು ಕೇವಲ ಕಲಾತ್ಮಕ ಹಬ್ಬವಲ್ಲ, ಇದು ಮಲೆನಾಡಿನ ಒಗ್ಗಟ್ಟಿನ, ಭಕ್ತಿಯ ಮತ್ತು ಸಾಂಸ್ಕೃತಿಕ ಪ್ರತೀಕವಾಗಿದೆ. ಹೋಗಿ ಕೇಳ ಹುಡುಗರ ಬಂದೂರರು ನಿನ್ನ ತಾರ